ಅಮ್ಮ, ಇದು ವೇಸ್ಟ್ ಫೆಲೋ ಎಲ್ಲೈತಿ ಇನ್ನೂ ಬಂದೇ ಇಲ್ಲ. ಏನ ಅಕ್ಕನ್ ಬಿಟ್ಟು ಬರಕವಲ್ಲ ಅನ್ನಕತ್ತಾಳ ಹೆಂಗ? ಏನಪ್ಪ, ನಾನು ಅಕ್ಕಿಂದ ಹಾದಿ ಕಾಯಕತ್ತೆ ನೋಡ. ಕೆಲಸರ ಎಷ್ಟೋಕೊಂಡ್ ಬಿದ್ದೈತಿ. ಸ್ಫೂರ್ತಿನ ಬಿಡಕ್ ಹೋದಕಿ ಅತ್ಲಾಗ ಹೋಗಳ ನೋಡು. ಹೊತ್ತು ಮುಳುಗಾಕತ್ತೆ, ಇನ್ನೂ ಬಂದಿಲ್ಲ. ಎಲ್ಲ ನೀವೆಲ್ಲಾರು ಕೊಟ್ಟಿದ್ ಸಲಿಗೆ ಅಮ್ಮ. ನಾನು ಎಲ್ಲಿಂದ ಕೊಡ್ತೀನಿ? ನಿಮ್ಮ ಅಕ್ಕ ಅಲ್ಲೇನ? ಆಕಿ ಇದ್ದಾಗ ಒಳ್ಳೆ ರಾಣಿ ಮಹಾರಾಣಿ ತರ ನೋಡ್ಕೋಬೇಕು. ಒಂದು ಈಟೇನಾರ ಏನಾರ ಕೆಲಸ ಹೇಳಿದ್ರೆ ಸಾಕಪ್ಪ, ಹಂಗ ಮೈ ಮೇಲೆ ದೆವ್ವ ಬಂದಿರ್ಗತನ ಆಡ್ತಾಳ. ನಾನಂತ್ರ ಆಕಿ ಯಾವಾಗ ಹೊಕ್ಕಳ ಅಂತ ಕಾಯಕತ್ತಿದ್ದೆ ನೋಡು. ಅಪ್ಪ, ಕೆಲಸ ಮಾಡಿ ಮಾಡಿ ಮನಿ ಕೆಲಸ ಮೈ ಕೈ ಅನ್ನೋದು ನೋವು ಬಂದ್ಬಿಟ್ಟವ್ ನೋಡುವ. ಆರಾಮಾಗಿ ಇನ್ನರ ರೆಸ್ಟ್ ತಗೋತೀನಿ. ಮತ್ತೊಂದು ಸ್ವಲ್ಪ ತಿಂಗಳ ಆರಾಮ, ಟೆನ್ಷನ್ ಇಲ್ಲ. ನನ್ಗೆ ಯಾಕೋ ಸ್ವಲ್ಪ ಇನ್ನೇನು ಬರ್ತಾಳೆನ ನಮ್ಮ ಸ್ಫೂರ್ತಿ ಅಂತ ಅನ್ಸಕತ್ತಿತ್ತು. ಹಾಗಾಗಿ ಇದನ್ನ ಎಲ್ಲಿಡ್ಬೇಕು ಅಲ್ಲಿ ಇಟ್ಟಿದ್ದೆ. ನಾನು ಪುಣ್ಯಕಾಕಿ ಬಂದಾಗ ಇದನ್ನ ಭಾಳ ಗೋಳು ಹಾಕೊಳಕತ್ತಿದ್ದೆ. ಗೋಳು ಹಾಕೊಳಕತ್ತಿದ್ದಿಲ್ಲ. ಏನಮ್ಮ ಅಕ್ಕ ಇಲ್ಲ ತಗೋ, ಯಾಕೆ ಇಷ್ಟ ಹೆದರಕತ್ತಿದ್ದಿ? ಅಯ್ಯೋ ಸುಮ್ನಿರಪ್ಪ, ನನಗೆ ಈ ಹುಡುಗಿ ಇಷ್ಟೊತ್ತಾದ್ರೂ ಬಂದಿಲ್ಲಲ್ಲ, ಎಲ್ಲೇ ನಮ್ಮ ಸ್ಫೂರ್ತಿ ವಾಪಸ್ ಬಂದ್ಬಿಟ್ಟಾಳೋ ಏನೋ, ಮೊದ್ಲೇಕಿನ ಕಣ್ಣೀರಿಗೆ ಕರಗ್ತಾಳಲ್ಲ, ಹಾಗಾಗಿ ಅದ ಡೌಟ್ ಬರಾಕತ್ತೈತಿ. ಈ ಹುಡುಗಿ ಒಂದ ಬಂದಿತ್ತಂತ ಹೇಳಿ ಗೊತ್ತಾಗೋ ತನಕ ನನಗೆ ಆಕಿನ ಮೇಲೆ ಏನು ಮಾತಾಡಕ ಆಗಂಗಿಲ್ಲ ನೋಡ. ಅದ ಹೇಳಿದ್ನಲ್ಲ, ಆಕಿಗ ಗೋಳು ಹಾಕೊಳಕತ್ತಿದ್ದಿಲ್ಲ. ಹಾಗಾಗಿ ಅದ ಟೈಮಿಗೆ ನಮ್ಮ ಸ್ಫೂರ್ತಿ ಬಂದ್ಬಿಟ್ಲು. ಹಾಗಾಗಿ ಚಲೋನ ಆತು. ಇಲ್ಲ ಅಂದಿದ್ರ ಮತ್ತೆ ನಿಂತ ಕಾಲ್ನಾಗ ಆಕಿನ ಕರ್ಕೊಂಡು ಹೋಗ್ಬಿಡ್ತಿದ್ಲು ನೋಡು. ಅಯ್ಯೋ, ನಂದು ಎಷ್ಟೊಂದು ಡ್ರೆಸ್ ಎಲ್ಲ ಐರನ್ ಮಾಡವಿದಾವು, ವಾಶ್ ಮಾಡವಿದಾವು. ಆ ಮಷಿನ್ ಒಳಗಡೆ ಹಾಕಿದ್ರೆ ಕ್ಲೀನ್ ಆಗಲ್ಲಮ್ಮ. ಹೌದು, ಆಕಿ ಕೈಯಾಗ ಒಗಿಬೇಕಾರ ಒಂದಿಟ್ಟು ಸ್ವಚ್ಛ ಹಾಕಿದ್ವು ಅರ್ಬಿ. ನಮ್ಮ ಸ್ಫೂರ್ತಿ ಬಂದ್ಲು ಎಲ್ಲ ವಾಷಿಂಗ್ ಮಷಿನಿಗೆ ಹಾಕಿದ್ವಿ ನೋಡು. ಎಲ್ಲ ಕಲಿ ಹೋಗೇ ಇಲ್ಲ ನೋಡು. ಹೌದಮ್ಮ, ಮೊದ್ಲು ಬಂದ್ ಕೂಡಲೇ ಇಷ್ಟನ್ನು ವಾಶಿಗೆ ಹಾಕಿ ಅದ್ರ ಆಕಿಗೆ ಕೈಯಾಗ ಒಗಿ ಅಂತಂದು ಹೇಳಿ ಒಣಗಿದ ಮೇಲೆ ಐರನ್ ಮಾಡ್ಕೊಡು ಅಂತ ಹೇಳ್ಬೇಕು. ನನಗಂತರೂ ಯಾವಾಗ ಈಕಿನ ಕೈಯಾಗ ಬಟ್ಟೆ ಒಗಿಸ್ತೇನೋ ಅನಿಸ್ಬಿಟ್ಟಿತ್ತು ನೋಡು. ಬರ್ಲಿ, ಇಷ್ಟು ದಿವಸದೆಲ್ಲ ಕಕ್ಕಿಸ್ತೇನೆ. ಸರಿ ಅಮ್ಮ, ಆಕಿ ಬಂದ್ಲಂದ್ರೆ ರೂಮಿಗೆ ಕಳಿಸು. ಇವತ್ತಾಕಿನ ಕುಂದ್ರಿಸಿ ಇಷ್ಟು ಐರನ್ ಮಾಡಿಸ್ತೇನೆ. ನಾಳೆ ಒಂದು ಸ್ವಲ್ಪ ನಾನು ಹೊರಗೆ ಟ್ರಿಪ್ಪಿಗೆಲ್ಲ ಹೋಗೋದೈತಿ. ಕೀರ್ತಿ, ಮತ್ತೇನಮ್ಮ ನಿಂದು ಏನಾರ ಡ್ರೆಸ್ ಐರನ್ ಕೊಡಂಗಿದ್ರೆ ಆಕಿನ ಕಡೆ ಕೊಡು, ಚಲೋ ಮಾಡ್ತಾಳ. ಹೋಗ, ನಾನು ಎಲ್ಲಿಂದ ಕೊಡ್ಲಿ? ಅವ ಒಂದು ಸೀರ್ನ ತಿದ್ದಿ ತಿಕ್ಕಿ ಕೊಡ್ತಾಳ. ಮತ್ತೇನಿಲ್ಲ, ಹೋದಲ್ಲ ಆತ್ ಬಿಡು, ಬರ್ತೇನೆ ಮತ್ತೆ ಸಿಗ್ತೇನಂತ. ನನ್ಗೆ ಒಂದು ಸ್ವಲ್ಪ ವರ್ಕೌಟ್ ಮಾಡೋದೈತಿ. ಅದು ಹಂಗಲ್ಲ ಕೀರ್ತಿ, ಇದು ನಿನ್ನ ಗಂಡನ ಬಗ್ಗೆ ಏನು ಯೋಚನೆ ಮಾಡಿದಿ? ಅಲ್ಲಮ್ಮ, ನಾನು ನಿನ್ನ ಕಣ್ಣಿಗೆ ಹೆಂಗೆ ಕಾಣ್ತೀನಿ? ಅಲ್ಲ, ಅದು ಹಂಗಲ್ಲ ಕೀರ್ತಿ. ಎಷ್ಟಂದ್ರು ಈಗ ನಾನು ಇಲ್ಲಿ ಬಂದು 5-6 ತಿಂಗಳಾತಲ್ಲ, ಮತ್ತೆ ನಿಮ್ಗೆಲ್ಲರಿಗೂ ಭಾರ ಹಾಕತ್ತಿದ್ರೆ ಹೇಳ್ರಿ, ನಾ ಬೇರೆ ಕಡೆ ಮನೆ ನೋಡ್ಕೊಂಡು ಬಾಡಿಗೆ ಹಿಡ್ಕೊಂಡು ಹೋಗ್ತೀನಿ. ಬೇಡ, ನಾನು ದುಡಿಯೋ ಲೆವೆಲಿಗೆ ನನಗೆ ಹೊಸ ಮನೆಯಿಂದ ತಗೊಳ್ಳೋಷ್ಟು ತಾಕತ್ತೈತಿ. ಹಂಗಲ್ಲವ, ನೀನು ಹೆತ್ತು ಮಗಳು, ನೀನು ಹೆಂಗೆ ನಾ ಹೊರಗೆ ಹಾಕ್ಲಿ? ಎಷ್ಟಂದ್ರು ನೀನು ನಿನ್ನ ಗಂಡ ಚಲೋ ಇದ್ರೆ ಅಷ್ಟಲ್ಲ, ಹೆತ್ತು ಹೊಟ್ಟಿಗೆ ತೃಪ್ತಿ ಆಗೋದು. ಹಿಂಗೆ ದೂರ ಇದ್ರೆ ನಮ್ಗೆ ನೋಡಕ್ಕೆ ಸರಿ ಅನ್ಸೋದಿಲ್ವಾ? ಆಮೇಲೆ ಈಗ ಇವ್ರು ಏನಾರ ಕೇಳಿದ್ರೆ ಏನು ಉತ್ತರ ಕೊಡೋದು ಅಂತ ಅಂದ್ರೆ ನೀನು ಬೇರೆದವ್ರು ಏನು ಹೇಳ್ತಾರ ಏನು ಕೇಳ್ತಾರ ಅದ್ರ ಮೇಲೆ ಅದೇನ? ನಿನ್ನ ಮಗಳದ್ದು ಜೀವನ ಹೆಂಗಾಗೈತಿ ಅಂತ ಹೇಳಿ ನಿನಗೆ ಗೊತ್ತೈತಿ. ಅವನ ಆದಿ ಎಂತನದಾನ ಅಂತ ಹೇಳಿ ಗೊತ್ತಿದ್ದು ನೀನು ನನ್ನ ಅಲ್ಲಿ ಕಳ್ಸಕ್ ನಿಂತಿಯಲ್ಲಮ್ಮ. ನೀನೇನು ನನ್ನ ತಾಯಿನೋ ಅಥವಾ ಶತ್ರುನೋ? ಕೀರ್ತಿ, ಅದು ಹಂಗಲ್ಲ. ಅವತ್ತು ಸ್ಫೂರ್ತಿ ಎಲ್ಲ ಹೇಳಿದ್ಲು ನಂಗೆ. ಅದ್ರಾಗ ಆದಿತ್ಯಂದು ಏನೂ ತಪ್ಪಿಲ್ಲ ಅಂತ ಅನಿಸ್ತು. ಹಾಗಾಗಿ ಅಲ್ಲಮ್ಮ, ಆ ಸ್ಫೂರ್ತಿ ಅಕ್ಕನ ಆದಿತ್ಯನ ಜೊತೆಗೆ ಇದ್ದಿದ್ದು ನಾನಲ್ಲ. ಅವನನ್ನ ಹತ್ರದಿಂದ ನೋಡೋದಕ್ಕೆ ನಾನು. ಅವ್ನು ಹೆಂಗದಾನ, ಹೆಂಗಿಲ್ಲ, ಏನು ಮಾಡ್ತಾನ, ಯಾರನ್ನ ಕರ್ಕೊಂಬರ್ತಾನ, ಯಾರನ್ನಿಲ್ಲ, ಪ್ರತಿಯೊಂದು ನನಗೆ ಗೊತ್ತೈತಿ. ಆಮೇಲೆ ಸ್ಫೂರ್ತಿ ಅಕ್ಕಂಕಿಂತ ಚೆನ್ನಾಗಿ ನನ್ನ ಫ್ರೆಂಡ್ ಸ್ವಾತಿ ಗೊತ್ತೈತಿ. ಇಷ್ಟೆಲ್ಲ ಗೊತ್ತಿದ್ಮೇಲೂ ನೀನು ಅದು ಹೆಂಗ ನನ್ನ ಮತ್ತೂ ಅವ್ನ ಕಡೆಗೆ ಹೋಗುವಂತ ಕಳ್ಸಕತ್ತೀನೋ ಗೊತ್ತಿಲ್ಲಪ್ಪ. ನೀನು ನನ್ನ ತಾಯಿನೋ ಶತ್ರುನೋ ಒಂದು ಗೊತ್ತಾಗತ್ತಿಲ್ಲ. ಅದು ಹಂಗಲ್ಲ ಕೀರ್ತಿ, ಅದು ಬೇಡಮ್ಮ. ನೀನು ಒಂದು ವೇಳೆ ಆದಿತ್ಯನ ಬಗ್ಗೆ ನನ್ನ ಹತ್ರ ಮಾತಾಡಿದ್ರೆ ಮಾತಾಡಕ ಬರಬೇಡ. ನನಗೂ ನಿನಗೂ ಇಲ್ಲಿಗೆ ಸಂಬಂಧ ಕಟ್ಟ ಅಂತ ತಿಳ್ಕೊಂಬಿಡು. ನಿನ್ನ ಮಗಳ ಖುಷಿ ಬಯಸಂಗಿಲ್ಲ ಅಂತ ಅಂದ್ರೆ ನೀನು ಹೋಗಂತ ಹೇಳು. ನೀನು ನಿನ್ನ ಮಗಳ ಖುಷಿಯಿಂದ ಇರಬೇಕು ಅಂದ್ರೆ ಇನ್ನೊಮ್ಮೆ ಅವ್ನ ಸುದ್ದಿ ಎತ್ತಕ್ಕೆ ಹೋಗ್ಬೇಡ. ಅಲ್ಲ, ಅದು ಹಂಗಲ್ಲ ಕೀರ್ತಿ, ಒಂದು ಸ್ವಲ್ಪ ನಿಂತ್ಕೋ. ಅಮ್ಮ, ನನಗೆ ನಿನ್ನ ಜೊತೆಗೆ ಮಾತಾಡೋ ಮೂಡಿಲ್ಲ. ಪ್ಲೀಸ್, ನನಗೆ ಬೆಳಗ್ಗೆ ತನಕ ಕರೆಯೋಕೆ ಬರಬೇಡ. ನಿಂತ್ಕೊಳ. ಛೇ, ಇದೊಂದು ಹುಡುಗಿ, ಇದ್ರ ಜೀವನ ಚಲೋ ಮಾಡಿ ಹೊಕ್ಕಾಳನಕ್ಕೆ ಸ್ಫೂರ್ತಿ ಅಂತ ಅಂದ್ರೆ ಹಂಗೆ ಹೋದ್ಲಪ್ಪ. ಇದೊಂದು ನಮ್ಮ ಗಂಟು ಹಾಕಿ ಹೋಗ್ಬಿಟ್ಟಾಳ. ನಿಂತ್ಕೊಳ್ಳ ಇಲ್ಲೇ. ದೊಡ್ಡಮ್ಮ? ಯಾರ ನಿನ್ ದೊಡ್ಡಮ್ಮ? ಮುಚ್ಚು ಬಾಯಿ. ಇಷ್ಟು ದಿವಸ ನಿಮ್ಮ ಅಕ್ಕಿದ್ಲು ಅಂತಂದು ಹೇಳಿ ಮೆರೆಯಕತ್ತಿದ್ದಿ. ಈಗ ಆಕಿ ಹೋಗ್ಯಾಳ ಅಂತಂದೇಳಿ ಹಗ್ಗರ್ಕ ರೂಮ್ನಾಗ ಸೇರ್ಕೊಳಕ್ ನೋಡಕತ್ತೇನ? ಇಷ್ಟು ದಿವಸ ಆರಾಮಾಗಿದ್ದಿದ್ದು ಮೈ ಉಂಡ್ಬಿಟ್ಟೇನ? ಉಳಿದಿದ್ದೆಲ್ಲ ಕೆಲಸ ಯಾರು ಮಾಡೋರು? ನೀವು ಒಳಗೆ ಹೋಗಿ ಮಕ್ಕೊಂಡ್ರ? ಅದು ದೊಡ್ಡಮ್ಮ, ನಾನು ಡ್ರೆಸ್ ಚೇಂಜ್ ಮಾಡಿ ಬಂದು ಎಲ್ಲ ನನಗೆ ಗೊತ್ತೈತಿ. ಇಷ್ಟೊತ್ತನ ಎಲ್ಲಿ ಹೋಗಿದ್ದಿ? ಅಲ್ಯಾಕ ಯಾವ ಜೊತೆಗೆ ಹೋಗಿದ್ದಿ? ಅಲ್ಲ, ಸ್ಫೂರ್ತಿ ಜೊತೆಗೆ ಒಂದು ಮುಂಜಾನೆ ಹೋಗಿದ್ದಿ. ಮಧ್ಯಾಹ್ನ ಫ್ಲೈಟ್ ಐತಿ ಅಂತ ಅಂದಿದ್ಲು. ನೀವು ಹೋಗಕತ್ತಿದ್ದಕ್ಕೆ ನಾವು ಯಾರು ನಿನ್ನ ಜೊತೆಗೆ ಬರಕ್ಕೆ ಮನಸ್ಸು ಮಾಡಲಿಲ್ಲ. ಆಕಿಗೋ ನೀನು ಒಬ್ಬಾಕಿ ಇದ್ರೆ ಯಾರು ಬೇಡ. ಮಧ್ಯಾಹ್ನ ಫ್ಲೈಟಿಗೆ ಕಳ್ಸಿದ್ರ ನೀ ಏನ್ ಮಾಡಾಕತ್ತಿದ್ದಿ? ಇಷ್ಟೊತ್ತನ ಯಾವ ಜೊತೆಗೆ ಹೊರಗಡಕ್ಕೆ ಹೋಗಿದ್ದಿ? ದೊಡ್ಡಮ್ಮ, ಹಂಗಲ್ಲ ದೊಡ್ಡಮ್ಮ. ಇಷ್ಟೊತ್ತನ ಎಲ್ಲ ಅಡ್ಡಾಡಿ ಈಗ ಆರಾಮಾಗಿ ಬಂದು ಮನೆ ಮಕ್ಕೋಬೇಕು. ಮನೆಯಾಗಿನ ಕೆಲಸ ಎಲ್ಲ ದೊಡ್ಡಮ್ಮ ಅವ್ರ ಮಗಳು ಮಾಡಿ ಮುಗಿಸಿರ್ತಾಳ. ನಾನು ಆರಾಮಾಗಿ ಮಹಾರಾಣಿ ಗತೆ ಹೋಗಿ ರೂಮ್ನಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು AC ಹಾಕೊಂಡು ಮಕ್ಕೋಬೋದು ಅಂತ ತಿಳ್ಕೊಂಡಿದ್ದೇನೆ. ಹೌದಲ್ಲ ದೊಡ್ಡಮ್ಮ? ಅದು ಹಂಗಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಸೀದಾ ನಿನ್ ರೂಮಲ್ಲಿ ಇತ್ತು ಅಲ್ಲಿ ಶಿಫ್ಟ್ ಆಗ ಸಾಕಿನ. ನಿಮ್ಮ ಮಕ್ಕಳ ರೂಮ್ನಾಗ ಮೆರೆದಿದ್ದು. ಆಕಿನೂ ಅಲ್ಲಿಂದ ಇಲ್ಲಿವರೆಗೂ ಬೇಜಾರಾಗಿ ಬಂದಿರ್ತಾಳ. ಆಕಿಂದ ಜೀವನ ಹೆಂಗ ಏನು ಎತ್ತ ಅಂತ ಹೇಳಿ ನೋಡ್ಕೋಬೇಕು. ಅಂತದ್ರಾಗ ನಿಂದೊಂದು ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡಕತ್ತಾಳಕಿ. ಇನ್ನೊಮ್ಮೆ ನನ್ನ ಮಗಳು ಬಂದಾಳ ಅಂತ ಹೇಳಿ ಆಕಿ ಜೊತೆ ಸುತ್ತ ನೀನು ಮಾಡ್ತೀನಿ. ಆಕಿಗಂತೂ ಬುದ್ಧಿ ಇಲ್ಲ. ಸಂಧ್ಯಾ ಸಂಧ್ಯಾ ಅಂತ ಹೇಳಿ ನಿನ್ ಹಿಂದೆ ಸುತ್ತಾಳ. ನಿನಗರ ಬುದ್ಧಿ ಬೇಡ? ಆಕಿ ಬಂದ್ಲು ಅಂದ್ರೆ ಸಾಕು, ಹಂಗ ಹೊಂಟು ಬಿಡ್ತಾಳ. ಹಿಂಗ ಮಾಡಕತ್ರ ಮನೆಗಿನ ಕೆಲಸ ಯಾರು ಮಾಡೋರ? ನೋಡು, ನಾನಂದ್ರೆ ಎಷ್ಟು ಸಣ್ಣಗಾಗ್ಬಿಟ್ಟೇನಿ. ಇನ್ಮೇಲೆ ನಾನು ಕೇಳಿದ್ದನ್ನೆಲ್ಲ ಮಾಡಿ ಹಾಕಿ ತಿನ್ನಾಕ ಉಣ್ಣಾಕ ಚಂದಾಗಿ ಮಾಡ್ಕೊಡು. ಒಂದು ಸುತ್ತು ದಪ್ಪ ಆಗ್ಬೇಕು ನಾನು. ಪರವಾಗಿಲ್ಲ, ನಿಮ್ಮಕ್ಕ ಬಂದು ಹೋಗ ನಡುವಿನ ಗ್ಯಾಪ್ನಾಗ ಬರೋಬ್ಬರಿ ದಪ್ಪನ ಮಾಡ್ಯಾಳ. ಮತ್ತಿನ್ನೇನು ಅಲ್ಲಿಂದಿಲ್ಲೇ ಇಲ್ಲಿಂದಲ್ಲೇ ಹೋಟ್ಲು ಪಾರ್ಕು ಅದು ಇದು ಅಂತಂದು ಹೇಳಿ ಅಡ್ಡಾಡಿ ಸಿಕ್ಕಲ್ಲೇ ಬೇಕಾಗಿದ್ದೆಲ್ಲ ತಿನ್ನಿಸಿ ಉಣಿಸಿ ನಿನ್ನ ಮನ್ಯಾಗು ಮೊಸರು ಬೆಣ್ಣಿ ಹಾಲು ತುಪ್ಪ ಅಂತಂದು ಹೇಳಿ ತಿನ್ನಿಸಿ ಉಣಿಸಿ ಮಸ್ತಂಗಿ ದಪ್ಪಗ ಮಾಡ್ಯಾಳ ಬಿಡು. ಇಷ್ಟು ದಿವಸ ಕೀತ್ಲು ಅಂತಂದು ಹೇಳಿ ನೋಡಿದ್ದಿಲ್ಲ, ಈಗ ಯಾಪರಿ ದಪ್ಪಾಗಿಯ ಯವ್ವ?
ನಾನು ಸಣ್ಣ ಆಗಿದ್ದು ನನ್ನ ಮಗಳು ನೋಡು ಪಾಪ ಅದು ಕೆಲಸ ಮಾಡಿ ಮಾಡಿ ಅದು ಸಾಕಾಗೈತಿ ನೀನು ಎಲ್ಲದಕ್ಕೂ ಅದೃಷ್ಟ ಪಡ್ಕೊಂಡ್ ಬಂದಿರ್ಬೇಕು ನನ್ನ ಮಗಳು ಈ ಮನೆ ಮಗಳಾಗಿನೂ ಕೆಲಸ ಮಾಡ್ತೈತಿ ನೀನು ಈ ಮನೆ ಮಗಳಲ್ಲ ಆದರೂ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಅಡ್ಡಾಡ್ಕೊಂಡು ಇರ್ತಿದ್ದಿ ಅಮ್ಮ ತಪ್ಪತ್ತಮ್ಮ ಇನ್ನೊಮ್ಮೆ ಹಂಗಾಗಲ್ಲ ಈಗ ಒಳಗೆ ಏನು ಕೆಲಸ ಓಯ್ ಯಾರ ನಿಮ್ಮಮ್ಮ ದೊಡಮ್ಮ ಅಂತ ಕರಿತಿದ್ದಿ ಪರವಾಗಿಲ್ಲ ದೊಡಮ್ಮ ಆಗಕ್ಕೂ ಲಾಯಕ್ಕಿಲ್ಲ ನೀ ನನಗೆ ನಿನ್ನ ಕೈಯಾಗಿಂದ ದೊಡಮ್ಮ ಅನ್ನಿಸ್ಕೋಬೇಕಂದ್ರೆ ಉಳಿತೈತಿ ಅಂತದ್ರಾಗ ಅಮ್ಮ ಅಂತೇನ ಆಮೇಲೆ ಮಹಾರಾಣಿಯವರಿಗೆ ಒಳಗಡೆ ಏನು ಕೆಲಸ ಐತಿ ಅನ್ನೋದು ಗೊತ್ತಿಲ್ಲ ಹೋಗು ಎಲ್ಲ ಕೆಲಸ ಬಿದ್ದೈತಿ ಬೆಳಗಿಂದ ಸಂಜೆ ತನಕ ಏನೇನು ಕೆಲಸ ಇರ್ತಾವು ಇಷ್ಟು ನೀನ ಮಾಡ್ಬೇಕು ಅಂತೂ ಇಂತೂ ಒಂದು ತಿಂಗಳು ಬರೋಬ್ಬರಿ ರೆಸ್ಟ್ ತಗೊಂಡಿದ್ದಿ ಎಲ್ಲ ಕಕ್ಕಿನ್ನ ಹೋಗು ಹ್ಞೂ ದೊಡ್ಡಮ್ಮ ಓಯ್ ನಿಂತ್ಕೊ ಇಲ್ಲೇ ಏನ್ ದೊಡ್ಡಮ್ಮ ಅದು ಕೀರ್ತಿಗೆ ಡ್ರೆಸ್ಸನ್ನ ಐರನ್ ಮಾಡ್ಕೊಡ್ಬೇಕಿದ್ದು ಅಂತ ನೋಡು ಹೋಗಿ ಬಡ ಬಡ ಐರನ್ ಮಾಡ್ಕೊಡು ಆಮೇಲೆ ಆಕಿನ ಎಷ್ಟೊಂದು ಅರ್ಬಿ ಒಗೆವದಾವಂತ ಕೈಯಿಂದ ಒಗದ್ಕೊಡು ಮಷೀನಾಗ ಹಾಕ್ಬೇಡ ನಾನು ಅದಾವು ನಾಳೆ ಒಗಿವಂತಿ ಈಗ ಮೊದಲು ಒಳಗಿಂದ ಏನಂತ ಕೆಲಸ ಮುಗಿಸಿ ಆಕಿನ ಇಸ್ತ್ರಿ ಮಾಡ್ಕೊಡು ಆಮೇಲೆ ಬಟ್ಟೆ ಒಗದು ಹಾಕು ಆಕೆಲ್ಲ ಟ್ರಿಪ್ಪಿಗೆ ಏನೋ ಹೋಗ್ಬೇಕನ್ನಕತ್ತಿದ್ಲು ಸರಿ ದೊಡ್ಡಮ್ಮ ಆಮೇಲೆ ಇದನ್ನೆಲ್ಲ ಸ್ಫೂರ್ತಿಗ ಹೇಳ್ಬೇಕು ಅನ್ಕೊಂಡಿಯೋ ಹೆಂಗ ಇಲ್ಲ ದೊಡ್ಡಮ್ಮ ಗೊತ್ತು ತಗೋ ಹೆಂಗಿದ್ರು ಫೋನ್ ಕೊಡ್ಸಾಳ ಅಲ್ಲೇ ಇಲ್ಲೇ ವಿಡಿಯೋ ಕಾಲ್ ಮುಖ ನೋಡ್ತೇನೆ ಅನ್ನೋ ನೆಪದಾಗ ನೀ ಮಾಡಾಕತ್ತಿದ್ ಕೆಲಸ ತೋರಿಸಿ ಆಕಿ ನಿಂತ ಕಾಲ ಮೇಲೆ ಇಲ್ಲಿಗೆ ಬರ್ಬೇಕು ನೋಡು ಪಾಪ ಆಕಿಗೂ ಗಂಡ ಮಕ್ಕಳು ಅಂತಂದು ಹೇಳಿ ಏನೂ ಇಲ್ಲ ನಿಂದ ಚಾಕ್ರಿ ಮಾಡ್ಕೊಂತ ಕುಂತ ಬಿಡ್ತಾಳ ಇಲ್ಲ ದೊಡ್ಡಮ್ಮ ನಾನು ಅಕ್ಕಗೇನು ಹೇಳಲ್ಲ ಏನು ತೋರ್ಸಲ್ಲ ಸಾಕ ನಡೀನ ಬಡ ಬಡ ಆಗ್ಬೇಕು ಕೆಲಸ ನಿದ್ದೆ ಮಾಡ್ಬೇಕಂತಿ ಎಲ್ಲ ಕೆಲಸ ಮುಗಿಸು ಇಲ್ಲ ಅಂದ್ರೆ ಹಂಗ ಹೋಗಿ ಕೆಲಸ ಮಾಡ್ಕೊಂತ ಕುಂದ್ರು ನಾ ಮಾತ್ರ ಕೆಲಸ ಮುಗಿಸೋ ತನಕ ನೀನೆಲ್ಲೂ ಕಳ್ಸೋದಿಲ್ಲ ನಾಳೆ ಕಾಲೇಜ್ ಗಿಲೇಜ್ ಹೋಗ್ಬೇಕಂತ ಅದಿದಿ ಅನ್ನೋಂಗಿದ್ರೆ ಇಷ್ಟು ಕೆಲಸ ಮುಗಿಸು ಇಲ್ಲ ದೊಡ್ಡಮ್ಮ ಇಷ್ಟು ಕೆಲಸ ಮುಗಿಸ್ಕೊಟ್ಟ ನಾನು ಮಕ್ಕಳಕ್ಕೆ ಹೋಗ್ತೀನಿ ನಾಳೆ ನಂದೊಂದು ಎಕ್ಸಾಮ್ ಐತಿ ಮುಗಿಸ್ಕೋಬೇಕು ಎಕ್ಸಾಮ್ ಐತಿ ಅಡ್ಡಾಡಕ್ ಹೋಗಿಲ್ಲ ಹೊರಗಡಕ್ ಹೋಗಿ ಗೊತ್ತಾಗೋದಿಲ್ಲ ಅದು ಎಕ್ಸಾಮ್ ಅಂದ್ರೆ ಕ್ಲಾಸ್ ಟೆಸ್ಟ್ ದೊಡ್ಡಮ್ಮ ಮೇನ್ ಎಕ್ಸಾಮ್ ಅಲ್ಲ ಏನೋಪ್ಪ ನಮ್ಮ ಹಂಗೆ ಮಾಡೋದ್ರಾಗ ನಂಬರ್ 1 ಇರ್ತಿದ್ದಿ ಹೋಗೋ ಕೆಲಸ ನೋಡ್ಕೋ ನಿಂದು ಓದು ತಗೊಂಡು ನಾ ಏನು ಮಾಡಲಿ ಹೋಗು ಅದು ಎಲ್ಲಿಂದ ಗಂಟು ಬಿದ್ದೋ ಏನೋ ನಿನ್ನಮ್ಮನ್ನ ಅದು ಯಾವ ನಿನ್ನ ಮದುವೆ ಆಗ್ತಾನೋ ಏನೋ ಒಂದಕ್ಕೂ ಜವಾಬ್ದಾರಿ ಅನ್ನೋದೇ ಇಲ್ಲ ನನ್ನ ಮಕ್ಕಳು ಇಷ್ಟೆಲ್ಲ ಚಲೋ ಇದ್ರು ಪಾಪ ಅವ್ರ ಜೀವನ ಹಿಂಗಾಗೈತಿ ಇದು ಯಾ ನಮ್ನೆ ಐತ್ ನೋಡಿ ಇದಕ್ಕೆ ಅಂತ ಗಂಟು ಸಿಗ್ತತೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಇರ್ತತೆ ಮತ್ತು ನಮ್ಗೆ ಜೋಡಾಕೈತ ಅಂದಾಗ ನಮ್ಮ ಫ್ರೆಂಡ್ ಸಂಗೀತ ಫೋನ್ ಮಾಡಿದ್ಲು ಅವ್ರ ತಮ್ಮಗ ಇನ್ನೊಂದು ಮದುವೆ ಮಾಡ್ಬೇಕನ್ನಕತ್ತಿದ್ಲು ಅಂದ್ರೆ ಒಂದೇ ಮದುವೆ ಆಗಿ ಡೆಲಿವರಿ ಟೈಮ್ನಾಗ ಸತ್ತು ಹೋದ್ಲಂತಕಿ ಹೆಂಗಿದ್ರು ಆಸ್ತಿ ಪಾಸ್ತಿ ಆಳು ಕಾಳು ಎಲ್ಲಾನು ಚಲೋನ ಅದಾರ ಇನ್ನು ನಾನು ಎರಡನೇ ಮದುವೆ ಅಂತಂದು ಹೇಳಿಕಿನ್ನ ದೂರ ತಳ್ಳಿದೆ ಅಂತ ಇಟ್ಕೋ ನಾಳೆಕಿ ನಮ್ಗೆ ಜೋಡಾಕಾಳ ಇತ್ತಿದ್ದಂಗೆ ಹೇಳಿದ್ರೆ ನಮ್ಮ ಸ್ಫೂರ್ತಿ ಒಪ್ಪಂಗಿಲ್ಲ ಹಾಗಾಗಿ ಒಂದೇ ಮದುವೆ ಆಗಿತ್ತು ಒಂದು ಮಗು ಐತಿ ಡೆಲಿವರಿ ಟೈಮ್ನಾಗ ಹೆಂಡತಿ ಸತ್ತು ಹೋಗ್ಯಾಳ ಅನ್ನೋದನ್ನ ಮುಚ್ಚಿಟ್ಟು ಉಳಿದಿದ್ದನ್ನೆಲ್ಲ ಹೇಳಿ ಮದುವೆ ಮಾಡ್ಸಕ್ಕೆ ಒಪ್ಪಿಸ್ಬಿಡೋಣ ಅಂದ್ರೆ ಈ ಪೀಡೆನು ತೊಲಗ್ತತಿ ಒಳ್ಳೆ ಮನೆಗೆ ಕೊಟ್ಟೇವಿ ಅಂತಂದು ಹೇಳಿ ನನ್ನ ಮಗಳು ಆರಾಮಾಗಿರ್ತಾ ಮದುವೆ ಆದ್ಮೇಲೆ ಬೇಕಂದ್ರೆ ತಿಳಿದ್ರೆ ತಿಳಿವಲ್ಲ ಯಾಕ ನನಗೇನಾಗಬೇಕಾಗೈತಿ ಅವಾಗೇನು ಗೊತ್ತಾದ್ರೆ ಕರ್ಕೊಂಬರ್ತೇನಂತ ಅಂದ್ರು ಅವ್ರ ಮನೆಗೆ ಏನಾರು ಬಿಡ್ಬೇಕಲ್ಲ ಇದ ಒಂದ್ ದಾರಿ ಇದನ್ನ ಸಾಗ ಹಾಕದ್ ಒಂದ್ ಒಳ್ಳೆ ಹುಡುಗಿ ಸಿಕ್ಕ್ರೆ ಅವ್ರ ಕೈ ತುಂಬಾ ರೊಕ್ಕ ಕೊಡ್ತೇನಂತಾನು ಅಂದಾರ ಸುಮ್ಮನೆ ಯಾಕೆ ನೋಡಕ್ಕೂ ಚಂದದಾಳ ಮದುವೆ ಮಾಡಿಬಿಟ್ರಾತ್ ನಾಳೆ ನಮ್ಮ ಸ್ಫೂರ್ತಿ ಹತ್ರ ಮಾತಾಡ್ತೇನೆ ಅಕ್ಕ ನಿನ್ನ ಎಷ್ಟು ಮಿಸ್ ಮಾಡ್ಕೊಳಕತ್ತೀನಿ ಗೊತ್ತೈತಿ ಆದ್ರೆ ಈ ವಿಷಯ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಅಕ್ಕನ ಮುಂದೆ ಹೇಳಲ್ಲಪ್ಪ ಎಷ್ಟಂದ್ರೆ ಪಾಪ ದೊಡ್ಡಮ್ಮ ಏನ ಮಾಡಿದ್ರು ನನ್ನ ಸಲುವಾಗಿನ ಮಾಡ್ತಾರ ಹಾಗೆಲ್ಲ ತಪ್ಪು ತಿಳ್ಕೊಬಾರ್ದು ಅಕ್ಕ ರೀಚ್ ಆದ್ಲು ಏನು ಮಾಡಿದ್ಲು ಈಗ ಹೆಂಗೆ ರೀಚ್ ಆಗ್ತಾಳ ಇನ್ನೂ ಬೇಕು ಟೈಮು ನಾಳೆ ಬೆಳಗ್ಗೆ ತನ ಅರೆ ಅಭಿಯವ್ರು ಫೋನ್ ಮಾಡತ್ತಾರ ಅದೇನೋ ಅಂತಾರಲ್ಲ ಮರುಭೂಮಿ ಒಳಗಡೆ ಇವ್ರ ಫೋನ್ ನನಗೆ ನೀರು ಸಿಕ್ಕಷ್ಟು ಖುಷಿ ಆಯ್ತು ಇಷ್ಟು ದಿವಸ ಅಕ್ಕ ಇರ್ತಿದ್ಲು ಗೊತ್ತಾಗ್ತಿರ್ಲಿಲ್ಲ ಅವಾಗ ಸುಮ್ಮನೆ ಬೈತಿದ್ದೆ ಜಗಳ ಮಾಡ್ತಿದ್ದೆ ಆದ್ರೆ ಈಗ ಒಂಥರ ಲೋನ್ಲಿನೆಸ್ ಫೀಲ್ ಆಗತ್ತಿತ್ತು ಯಾಕಪ್ಪ ಈ ಮೇಡಮ್ ಅವ್ರು ಯಾಕೆ ಫೋನ್ ಎತ್ತಕತ್ತಿಲ್ಲಲ್ಲ ಮತ್ತೇನಾರು ನನ್ನ ಮೇಲೆ ಸಿಟ್ ಮಾಡ್ಕೊಂಡಾಳ ಹೆಂಗೋ ಇರ್ಲಿ ಇನ್ನೊಂದ್ಸರಿ ಫೋನ್ ಟ್ರೈ ಮಾಡ್ತೀನಿ ಮೇ ಬಿ ಎಲ್ಲರ ಇಟ್ಟು ಹೋಗಿರ್ಬೋದು ಏನಾರು ಕೆಲಸ ಮಾಡ್ತಿರ್ಬೋದು ನೋಡೋಣ ಇನ್ನೊಂದ್ಸರಿ ಟ್ರೈ ಮಾಡೋಣ ಇನ್ನೂ ಕಾಡ್ಸೋದು ಸರಿಯಲ್ಲ ಮಾತಾಡೋಣ ನನ್ನ ಮನಸ್ಸಿನಾಗ ಏನು ಕೆಟ್ಟ ಭಾವನೆ ಇಲ್ಲಲ್ಲ ಆದ್ರೆ ದೊಡ್ಡ ಮಗ ಅರ್ಥ ಆಗ್ಬೇಕಲ್ಲ ನಾನು ಇವ್ರ ಜೊತೆ ಮಾತಾಡೋದು ನೋಡಿದ್ರೆ ಇಷ್ಟು ದಿವಸ ಅಕ್ಕ ಇದ್ಲು ಅನ್ನೋ ಖುಷಿ ಒಳಗಡೆ ಮಾತಾಡ್ಬಿಡ್ತಿದ್ದೆ ಆದ್ರೆ ಈಗ ಮಾತಾಡೋ ಧೈರ್ಯನೂ ಇಲ್ಲ ಅದ್ರಾಗ ದೊಡ್ಡಮ್ಮ ಇಷ್ಟೆಲ್ಲ ಮಾತಾಡಿದ್ಮೇಲೆ ಯಾಕೋ ಮನ್ಸಿಗೆ ಬಹಳ ಬೇಜಾರಾಗತ್ತೈತಿ ಏನಪ್ಪ ಈ ಹುಡುಗಿ ಎಲ್ಲಿಟ್ಟೈತೆ ಫೋನು ಇನ್ನೊಂದ್ಸರಿ ಟ್ರೈ ಮಾಡೋಣ ಯಾಕೋ ಬಿಡಂಗೆ ಕಾಣಕತ್ತಿಲ್ಲ ನಾನು ಹಿಂಗೆ ಮಾತಾಡಿದ್ರೆ ಮತ್ತೆ ಸುಮ್ಮನೆ ಅವ್ರಿಗೆ ಬೇಜಾರಾಗ್ತೈತಿ ಮುಂಚೆ ಹೆಂಗೆ ಮಾತಾಡ್ತಿದ್ದೆ ಹಂಗೆ ಮಾತಾಡ್ತೇನೆ ಹಲೋ ಅಭಿ ಅವರೇ ಹೇಳಿ ಹಲೋ ಸಂಧ್ಯಾ ಹಾಂ ಅಭಿ ಊಟ ಆತಾ ನಂದು ಊಟ ಆಯ್ತು ನೀವು ಊಟ ಮಾಡಿದ್ರಾ ಆಯ್ತು ಅಂದಂಗ ಯಾಕೋ ನಿಮ್ಮ ವಾಯ್ಸ್ ಡಲ್ ಆಗೈತಲ್ಲ ನನ್ನ ವಯಸ್ಸಿಗೆ ಏನಾಗೈತಿ ನಾರ್ಮಲ್ ಆಗಿನ ಮಾತಾಡಕತ್ತೇನಲ್ಲ ನೋನೋ ದಿನ ಮಾತಾಡತಾರ ಇಲ್ಲ ಯಾವಾಗಲೂ ಕಾಲ್ ಮಾಡಿದ ತಕ್ಷಣ ಪಿಕ್ ಮಾಡ್ತಿದ್ರಲ್ಲ ಒಳ್ಳೆ ಶೌಟ್ ಮಾಡ್ತಿದ್ರಿ ಇವತ್ತು ಎಷ್ಟು ಕೂಲಾಗಿ ಮಾತಾಡಕತ್ತೀರಿ ಅಂದ್ರೆ ಏನೋ ಆಗೈತಿ ಏನಿಲ್ಲಪ್ಪ ಹಂಗೇನಿಲ್ಲ ಓ ಇವತ್ತು ನಿಮ್ಮ ಅಕ್ಕ ಅವರು ಊರಿಗೆ ಹೋದ್ರಲ್ಲ ಅದೇ ಬೇಜಾರೊಳಗಿರೋದ ಇನ್ನು ಹೌದು ಅಲ್ಲ ರೀ ನಾನು ನಿಮ್ಗೆ ಅಷ್ಟೆಲ್ಲ ತಿಳಿಸಿ ಸಮಾಧಾನ ಮಾಡಿ ಕಳಿಸಿದ್ದೆ ಖುಷಿಯಿಂದ ನಕ್ಕೊಂತನ ಹೋದ್ರಿ ಮನೆಗೆ ಅದು ಹಂಗಲ್ಲ ಅಭಿಯವರೇ ಅಲ್ಲೇನೋ ನೀವಿದ್ರಿ ಮಾತಾಡ್ಕೊಂತ ಒಂದ್ ಸ್ವಲ್ಪ ಎಲ್ಲ ಮರ್ತಿದ್ದೆ ಮನೆಗೆ ಬಂದ ಕೂಡಲೇ ಅಕ್ಕನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದು ಆಮೇಲೆ ಎಲ್ಲ ಕಡೆನೂ ಮಾತಾಡಿದ್ದು ಅಡ್ಡಾಡಿದ್ದು ಪ್ರತಿಯೊಂದು ಮೆಮೊರೀಸ್ ಇರ್ತಾವಲ್ಲ ಅವೆಲ್ಲ ನೆನಪಿಗೆ ಬರಾಕತ್ತಿತ್ತು ಹಾಗಾಗಿ ಓ ಹಂಗೆ ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಗೈತಿ ಯಾಕಂದ್ರೆ ಈಗ ಅಲ್ಲ ರೀ ಬೇಜಾರಾದ್ರೆ ನಿಮ್ದೇ ಫೋನ್ ಐತಿ ನಿಮ್ಮ ಅಕ್ಕಂಗೆ ಫೋನ್ ಮಾಡಿ ಮಾತಾಡ್ಬೋದು ಆದ್ರೆ ಅವಳು ಇನ್ನು ಫ್ಲೈಟ್ ಒಳಗಿರ್ತಾಳಲ್ಲ ಓ ಹೌದಲ್ಲ ಸಾರಿ ಪರವಾಗಿಲ್ಲ ನಿಮ್ಮ ಅಕ್ಕ ಇಲ್ಲ ಅಂದ್ರೇನು ನಾನಿದ್ದೇನಲ್ಲ ನಿಮ್ಮ ಜೊತೆಗೆ ಏನು ನೀವು ನಮ್ಮ ಅಕ್ಕನ
ಅಯ್ಯೋ ಏನ್ರಿ ನೀವು ನಿಮ್ಮ ಜೊತೆಗೆ ಮಾತಾಡ್ಬೇಕಂದ್ರೆ ನಿಮ್ಮ ಅಕ್ಕ ಅಷ್ಟ ಆಗಿರ್ಬೇಕಾ ಅಂದ್ರೆ ನಿಮಗೆ ಫೋನ್ ಮಾಡೋರೆಲ್ಲ ನಿಮ್ಮ ಅಕ್ಕನೇನಾ? ಅಯ್ಯೋ ಅದು ಹಂಗಲ್ಲ, ನೀವು ಅಂದ್ರಲ್ಲ ಅದಕ್ಕೆ ನಾನು ಅದೇನಲ್ಲ, ನಿಮ್ಮ ಅಕ್ಕ ಇಲ್ಲ ಅಂದ್ರೆ ಏನಾಯ್ತು ಅಂತಂದ್ರಲ್ಲ ಅದಕ್ಕೆ ಕೇಳಿದ್ನಪ್ಪ. ಅದ್ರ ಅರ್ಥ ನಾನು ನಿಮ್ಮ ಅಕ್ಕ ಅಂತ ಅಲ್ಲ. ಇವತ್ತಿನೂ ಹೇಳಿದ್ರಲ್ರಿ ನಾನು ನಿಮ್ಮ ಫ್ರೆಂಡು ಅಂತ ಹೇಳಿ. ಏನು ಫ್ರೆಂಡಾ? ನೋಡು ನೋಡು ಇದು ನನಗೆ ಆಗದೆ ಇರೋದು. ಬೆಳಿಗ್ಗೆ ಎಲ್ಲ ಫ್ರೆಂಡು ಅನ್ನೋದು, ಎದುರಿಗಿದ್ದಂಗೆಲ್ಲ ಫ್ರೆಂಡು ಅನ್ನೋದು, ಆಮೇಲೆ ನನಗೂ ನಿಮ್ಗೂ ಏನೂ ಸಂಬಂಧ ಇಲ್ಲ ಅಂತ ಅನ್ನೋದು. ಈ ಸರಿ ಏನಾರು ಅಂದ್ರಿ ನೀವು ಇದ್ದಿದ್ದ ಜಾಗಕ್ಕೆ ಬಂದು ಮುಖಾಮುಖಿ ನೋಡ್ದೆ ಮೂಗು ಪಂಚರ್ ಮಾಡೋ ಹೋಗ್ತೀನಿ. ಯಾಕ ಬಂದ್ಬಿಡ್ರಿ, ನೀವು ಬಂದು ನನ್ನ ಮೂಗ್ ಪಂಚರ್ ಮಾಡೋ ತನಕ ನಾನು ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತೇನೆ ನೋಡ್ರಿ. ನೀವು ನನ್ನ ಮೂಗಿ ಕೈ ಹಾಕಿದ ಕೂಡಲೇನ ನಿಮ್ಮ ಕೈನ ಲಟಕ್ ಅಂತ ಮುರಿದು ಬಿಡ್ತೀನಿ. ಅಷ್ಟ ಅಲ್ಲ, ಲಟಕ್ ಅಂತ ಮುರಿದಿದ್ ಕೈನ ಫಿಂಗರ್ ಚಿಪ್ಸ್ ತರ ಎಣ್ಣೆ ಕರ್ದು ಉಪ್ಪು ಖಾರ ಹಾಕಿ ತಿಂದು ಬಿಡ್ತೀನಿ. ಅಯ್ಯಾ ಚೀ. ಯಾಕ ಅಷ್ಟ ಆಸೆನಾ? ಬರ್ರಿ ಹಂಗಂದ್ರೆ ನಿಮ್ಗೂ ಬೇಕಾದ್ರೆ ಟೇಸ್ಟ್ ನೋಡಕ್ ಕೊಡ್ತೀನಿ. ನಾನು ವೆರಿ ಮಚ್ ಸ್ಪೆಷಲಿಸ್ಟ್ ಇನ್ ಫಿಂಗರ್ ಚಿಪ್ಸ್. ಅಂದ್ರೆ ಯಾವ್ದಾದ್ರು ಬೆರಳು ಕಟ್ ಮಾಡಿ ಫಿಂಗರ್ ಚಿಪ್ಸ್ ಮಾಡ್ಕೊಂಡು ತಿನ್ನೋದೊಳಗೆ ಸ್ಪೆಷಲಿಸ್ಟ್ ಅಥವಾ? ಎಸ್, ಅದಕ್ಕೆ ನನ್ನಿಂದ ಒಂದು ಸ್ವಲ್ಪ ದೂರ ಇದ್ರೆ ಒಳ್ಳೇದು. ಹೌದಾ ಸರಿ, ಯಾರು ಬೇರೆಲ್ಲ ಫಿಂಗರ್ ಚಿಪ್ಸ್ ಮಾಡ್ಕೊಂಡು ತಿಂತಾರ ನೋಡೋಣ. ಬರಲ್ಲ ಈಗ ನಿಮ್ಮ ಮೂಗ್ ಬಂದು ನಾನು ಪಂಚರ್ ಮಾಡ್ತೀನಿ, ಆಮೇಲೆ ಏನ್ ಮಾಡ್ತೀರಿ ನೋಡ್ತೇನೆ ನಾನು. ಇರ್ಲಿ ನಾನು ಎಣ್ಣೆ ಎಲ್ಲ ಕಾಯಕ್ಕಿಟ್ಟಿರ್ತೀನಿ. ಬಂದ್ ಕೂಡ್ಲೇನ ನಿಮ್ಮ ಕೈ ಬೆರಳನ್ನ ಪಂಚರ್ ಮಾಡಿ ಫಿಂಗರ್ ಚಿಪ್ಸ್ ಮಾಡಿ ತಿಂದು ಬಿಡ್ತೇನೆ. ಇವಾಗ ಹೆಂಗ ಅನಿಸ್ತಾ ಐತಿ ನಿಮ್ಗೆ ನನ್ನ ಹತ್ರ ಮಾತಾಡಿ? ಅಯ್ಯೋ ನಂದೆಲ್ಲ ಟೆನ್ಷನ್ ಮರ್ತ್ಬಿಟ್ಟೆ ನಾನು ನಿಜವಾಗ್ಲೂ. ನನ್ನ ಜೊತೆಗೆ ಮಾತಾಡ್ತಾ ನೀವು ಮತ್ತೆ ನನ್ನ ಮೊದಲಿನ ಸಂದೆ ಆಗ್ಬಿಟ್ರಿ. ನಿಮ್ನ ಡೈವರ್ಟ್ ಮಾಡಕ ನಾನು ಈ ರೀತಿ ಮಾಡಿದ್ದು. ಸರಿ, ಬೆಳಗ್ಗೆಯಿಂದೆಲ್ಲ ಓಡಾಡಿ ಸುಸ್ತಾಗಿರ್ತೀರಿ, ಇವಾಗ ನಿದ್ದೆ ಮಾಡ್ರಿ ಆಯ್ತಾ? ಸರಿ ಅಭಯ್ ಅವರೇ, ಗುಡ್ ನೈಟ್. ಗುಡ್ ನೈಟ್. ನಾಳೆ ಸಿಗ್ತೀರಲ್ಲ? ಅದು ಇದು ಏನು ಇಲ್ಲ, ರೀಸನ್ ಹೇಳಂಗಿಲ್ಲ. ಇಲ್ಲ ನಿಮ್ಮ ಕಾಲೇಜ್ ಹತ್ರನ ಬಂದ್ಬಿಡ್ತೇನೆ ನೋಡ್ರಿ. ಸರಿ, ನನ್ನ ಕ್ಲಾಸಸ್ ಎಲ್ಲ ಆದ್ಮೇಲೆ ಮೆಸೇಜ್ ಮಾಡ್ತೀನಿ, ಬರುವಂತ್ರಿ. ಓಕೆ, ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಓಕೆ ಬೈ, ಗುಡ್ ನೈಟ್. ಗುಡ್ ನೈಟ್. ನಿಜವಾಗ್ಲೂ ಇವ್ರ ಹತ್ರ ಮಾತಾಡಿದ್ರೆ ನನ್ನ ಮನಸ್ಸಿಗೆ ಏನೋ ಸಮಾಧಾನ ಆಗ್ತೈತಿ. ಎಷ್ಟೆಲ್ಲ ನೋವಿತ್ತು, ಎಷ್ಟು ಬೇಗ ಎಲ್ಲ ಮಾತನ್ನು ಡೈವರ್ಟ್ ಮಾಡಿಬಿಟ್ರು. ಇನ್ಫ್ಯಾಕ್ಟ್ ನಾನು ಅಕ್ಕ ಇದ್ದಾಗ ಹೆಂಗೆ ಮಾಡ್ತಿದ್ದೆ ಹಂಗೆ ಮಾಡಕ್ಕೆ ಶುರು ಮಾಡಿಬಿಟ್ಟೆ. ಸಂಧ್ಯಾ ಹೆದರ್ಬೇಡ, ಯಾರ ಮಾತಿಗೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಯಾವಾಗಲೂ ಹೆಂಗಿದ್ದಿ ಹಾಗೆ ಇರು. ಅಕ್ಕ ಹೇಳ್ಕೊಟ್ಟಿದ್ದ ನಾನು ನಿನಗೆ ಅಲ್ಲ, ಬ್ರೇವ್ ಆಗಿರೋದು ಹೇಳ್ಕೊಟ್ಟಾಳ. ಅಯ್ಯೋ ನಾನು ಇವೆಲ್ಲ ಇಮ್ಯಾಜಿನೇಷನಿಂದ ಹೊರಗೆ ಬರಬೇಕು. ಛೇ, ಅದು ಹೆಂಗೆ ಇಷ್ಟು ಬೇಗ ವೀಕ್ ಆಗಿಬಿಟ್ಟೆ ನಾನು. ಅನ್ನೋರಂತ ಇರ್ತಾರೆ, ಆಡ್ಕೊಳ್ತಾ ಇರ್ತಾರೆ. ನನ್ನ ಕೆಲಸ ನಾನು ಮಾಡ್ಕೊತಾ ಇರಬೇಕು. ಟೈಮ್ ಆಯ್ತು, ಮಲ್ಕೊಳ್ಳೋಣ. ಮತ್ತೆ ಬೆಳಗ್ಗೆದ್ದು ಅಕ್ಕ ಐರನ್ ಎಲ್ಲ ಮಾಡ್ಕೊಡ್ಬೇಕು. ಯಾಕೋ ಐರನ್ ಮಾಡ್ಕೊಡ್ತೀನಿ ಅಂದ್ರೆ ಬಾಗ್ಲನೇ ತೆಗಿಲಿಲ್ಲ, ಏನಾಗೈತೆ ಏನೋ. ಬೆಳಗ್ಗೆದ್ದು ಎಷ್ಟೊಂದು ಕೆಲಸ ಇದೆ, ಮಲ್ಗೋಣ. ಅಭಿ, ಏ ಅಭಿ. ಬಂದೆ ಅಮ್ಮ. ಬಂದ್ಯಾ? ಎಲ್ಲಿ ಸಂಜು? ಆಕಿನ ಓದ್ಕೊಳಕತ್ತಾಳ. ಸರಿ ಬರ್ರಿ, ಊಟಕ್ಕೆ ನೀಡ್ತೀನಿ, ಊಟ ಮಾಡಿ ಮಲ್ಕೋವಂತ್ರಿ. ಅಮ್ಮ ಒಂದು ಮಾತು ಹೇಳು. ಏನು ಅದು? ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ? ಯಾಕೋ ಯಾಕೆ ಹಿಂಗೆ ಮಾತಾಡಕತ್ತಿದಿ? ನಾನು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡ್ತೀಯೋ ಇಲ್ವೋ ಅಷ್ಟೇ ಹೇಳು. ಇದೇನೋ ಅಭಿ, ಇವತ್ತು ನಿನ್ನ ಮಾತಿನ ವರ್ಷನ ಬೇರೆ ಆಗ್ಬಿಟ್ಟೈತಲ್ಲ, ಅದು ಏನಾಯ್ತು ನಿನಗೆ? ಅಮ್ಮ ನೀನು ಈ ರೀತಿ ನನ್ನ ಹತ್ರ ಮಾತಾಡಿ ನನ್ನ ಮಾತನ್ನ ಮರೆಸ್ಬೇಡ. ಈಗ ನೀನೇನು ಕೇಳ್ಬೇಕಂತ ಅನ್ಕೊಂಡಿ? ನಾನು ಏನು ಕೇಳ್ತೀನಿ ಅಂತ ನಿನಗೆ ಗೊತ್ತು. ಅದು ಏನು ನನಗೆ ಹೆಂಗೆ ಗೊತ್ತಾತಂತಾನ? ಅದು ಹಂಗಲ್ಲನೋ, ಅವ್ರ ಪಾಪ ನಿಮ್ಮ ಅಪ್ಪ ಅಲ್ಲೇನೋ ನನ್ನ ಮಾತಾಡ್ಸ್ಬೇಕಂತ ಬಂದಿದ್ರು. ಇಲ್ಲ ನೋಡಮ್ಮ, ಅದು ಆಲ್ರೆಡಿ ಮುಗ್ದೋಗಿರೋಂಥ ರಿಲೇಷನ್. ಮತ್ತೆ ಯಾಕೆ ಬರ್ತಾನಂತ ಅವನು? ಅವ್ರು ಎಷ್ಟೇ ಅಂದ್ರು ನಿಮ್ಮ ಅಪ್ಪ ಅಲ್ಲೇನೋ? ಹೌದು, ಅಪ್ಪ ಅಲ್ಲ ಅಂತ ನಾನು ಹೇಳೇ ಇಲ್ಲ. ಬೇಕಾದಾಗ ಅಪ್ಪನ ಪ್ರೀತಿ ಕೊಡಕ್ಕೆ ಬರಲಿಲ್ಲ, ಈಗ ಬಂದ್ಬಿಟ್ರೆ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರ? ಅಲ್ಲ ಅದು ಹಂಗಲ್ಲನೋ, ಆವಾಗಿನ ಪರಿಸ್ಥಿತಿ. ಏನಮ್ಮ ಆವಾಗಿನ ಪರಿಸ್ಥಿತಿ? ನೀನಾರ ಬುದ್ಧಿಯಲ್ಲಿಟ್ಟಿ ಎರಡು ಸಣ್ಣ ಮಕ್ಕಳು ನಿನ್ನ ಕೈಯಾಗ ಕೊಟ್ಟು ನಡು ದಾರಿಗೆ ಬಿಟ್ಟು ಹೋದ್ರಲ್ಲ, ಅವಾಗೆಲ್ಲ ಹೋಗಿದ್ರಂತ ಅಪ್ಪ ಅಂತ ಅನ್ನೋನು. ಅವಾಗ ನೀನು ಸಣ್ಣವಳು, ನೀನು ಹೆಂಗೆ ಮ್ಯಾನೇಜ್ ಮಾಡ್ತಿದ್ದಿ? ನಿನ್ನ ಮನೆಯಿಂದ ಎಲ್ಲರೂ ಹೊರಗೆ ಹಾಕ್ಬಿಟ್ಟಿದ್ರು, ನೀನೊಬ್ಳೆ ಎಲ್ಲಂತ ಹೋಗ್ಬೇಕಿತ್ತು. ನೀನೆಲ್ಲ ಮರ್ತಿರ್ಬೋದಮ್ಮ, ಆದ್ರೆ ನಾನು ಮರ್ತಿಲ್ಲ. ಯಾಕಂದ್ರೆ ಮರೆಯುವಂಥ ವಯಸ್ಸು ಅದಾಗಿರ್ಲಿಲ್ಲಲ್ಲ. ಆಗಿದ್ದಾಗೋಯ್ತು ಅಭಿ. ಈಗ ನೀನು ಹ್ಞೂ ಅಂದ್ರೆ ಸಾಕು, ನಿಮ್ಮಪ್ಪ ನಮ್ಮೆಲ್ಲರ ಜೊತೆಗೂ ಬಂದಿರಕ್ಕೆ ರೆಡಿ ಅದಾರ. ನೀನೇ ವಿಚಾರ ಮಾಡುವ, ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು. ಅಮ್ಮ ನಾನು ಅವ್ರ ಮಗ ಆಗಿ ಹುಟ್ಟಿದಾಗ ಅವ್ರು ಯಾವುದೇ ರೀತಿ ಬಿಸ್ನೆಸ್ ಮೆನ್ನೂ ಇರಲಿಲ್ಲ, ಏನೂ ಇರಲಿಲ್ಲ. ನೀನು ಅವ್ರನ್ನ ಮದುವೆ ಆದಾಗೂ ಅವ್ರು ಯಾವುದೇ ರೀತಿ ಬಿಸ್ನೆಸ್ ಮ್ಯಾನ್ ಆಗಿ ಗುರುತಿಸ್ಕೊಂಡಿರಲಿಲ್ಲ. ನಾನು ಹುಟ್ಟಿದಾಗೂ ಅವ್ರು ನಾರ್ಮಲ್ ಪರ್ಸನ್ನೇ ಇದ್ದಿದ್ದು. ಆಮೇಲೆ ಹೆಂಗಾದ್ರೆ ಅಂತ ನಿನಗೂ ಗೊತ್ತು. ಅವ್ರು ಹಾಕಿರೋ ಭಿಕ್ಷೆ ಎಲ್ಲ ನನಗೆ ಬೇಕಾಗಿಲ್ಲ. ಇದ ಲಾಸ್ಟ್ ಅಮ್ಮ, ಇನ್ನೊಂದ್ಸರಿ ಈ ಮನೆಗೆ ಸೇರಿಸಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಅಯ್ಯೋ ಅಭಿ, ಮತ್ತೇನಮ್ಮ? ನೀನು ಹಿಂಗೆ ಸಿಟ್ಟು ಮಾಡ್ಕೊಂಡು ಹೋಗ್ಬೇಡನೋ. ಅಮ್ಮ ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಸಿಟ್ಟಿಲ್ಲ, ಆ ಮನುಷ್ಯನ ಮೇಲೆ ಸಿಟ್ಟಿರೋದು. ನಿನಗೆ ಯಾಕೆ ಅರ್ಥ ಆಗತ್ತಿಲ್ಲ ಅಂತ ಹೇಳಿ. ಅಲ್ಲನೋ, ಇಷ್ಟು ದಿವಸ ನಮ್ಮೆಲ್ಲರಿಂದ ದೂರ ಇದ್ದು ಪಾಪ ಅವ್ರ ಮನಸ್ಸು ನೊಂದೈತಿ. ಈಗ ನಮ್ಮ ಜೊತೆಗೆ ಇರ್ಬೇಕು ಅಂತ ಬಯಸಕತ್ತಾರ. ಆದ್ರ ಏನಾದ್ರಮ್ಮ ಇಷ್ಟು ದಿವ್ಸ ಬಿಟ್ಟು ಈಗ ನೆನಪಂತ? ಅವಳು ಯಾವ್ದ ಹಿಂದೆ ಹೊಂಟಿದ್ನಲ್ಲ, ಅವಾಗ ನಾವು ಯಾರು ನೆನಪಾಗ್ಲಿಲ್ಲ ಅಂತೇನು? ಈಗ ಅವಳು ಬದುಕಿಲ್ಲ ಅಂತ ಹೇಳಿ ನಮ್ಮ ಜೊತೆಗೆ ಬಂದಿರ್ಬೇಕಂತ ಆಸೆನಾ? ಈ ಕಡೆ ಆಸ್ತಿಗೆ ಆಸ್ತಿನೂ ಆತು, ಫ್ಯಾಮಿಲಿನೂ ಆತು. ಕೊನೆಗಾಲದಾಗ ಯಾರು ಬೇಕಲ್ಲ ಮಗ ಮಕ್ಕಳು ಹೆಂಡತಿ ಅಂತಂದು ಹೇಳಿ, ಅದಕ್ಕಲ್ಲ. ಅಭಿ ಹಿಂಗೆಲ್ಲ ಮಾತಾಡ್ಬೇಡ. ಅವ್ರಿಗೆ ಕೈಗೊಬ್ರು ಕಾಲಿಗೊಬ್ರು ಆಳದಾರ, ಬೇಕಂದ್ರೆ ಬೇಕಾದಷ್ಟು ಆಳುಗಳು ಬರ್ತಾರ. ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಹೌದಮ್ಮ ಬರ್ತಾರ, ಆದ್ರೆ ಹೆಂಡತಿ ಅನ್ನೋಳು ಬೇಕಲ್ಲ ಬಿಟ್ಟಿ ಚಾಕ್ರಿ ಮಾಡಕ. ಮಗ ಮಗಳು ಎಲ್ಲ ಅದರ, ಆರಾಮಾಗಿ ಫ್ಯಾಮಿಲಿನೂ ಆತು, ಬಿಟ್ಟಿ ಚಾಕ್ರಿನೂ ಆತು. ಅಭಿ ಅಮ್ಮ ನನಗೆ ಗೊತ್ತು ನೀನು ಯಾವುದೇ ಕಾರಣಕ್ಕೂ ಅಪ್ಪನ ಬಿಟ್ಕೊಡಲ್ಲ ಅಂತ ಹೇಳಿ, ಆದ್ರೆ ನನಗೆ ಅವ್ರ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ. ನಿನ್ಗೆ ನಾವು ಬೇಕೋ ಅಪ್ಪ ಬೇಕೋ ಡಿಸೈಡ್ ಮಾಡ್ಕೊಂಡ್ಬಿಡು. ನಿಂತ್ಕೊಳ್ಳೋ. ಅಮ್ಮ ಹೇಳಿದ್ದನ್ನ ಹೇಳಕ್ ನನ್ನ ಹತ್ರ ಆಗಲ್ಲಮ್ಮ. ನಾನು ಹೆಂಗ ಏನು ಎತ್ತ ಅಂತ ಹೇಳಿ ನಿನಗೆ ಗೊತ್ತು. ನನಗೆ ನೀನಂದ್ರೆ ಬಹಳ ಇಷ್ಟ ಅಮ್ಮ. ನನ್ನ ಈ ಕಟ್ಟಿನ ಪರಿಸ್ಥಿತಿ ಒಳಗೆ ಇಡಬೇಡನೋ. ನಿಮ್ಮ ಅಪ್ಪ ದಿನ ಕೇಳ್ತಾರ ಅವರು. ಅಮ್ಮ ಇದನ್ನ ನಾವು ಸಣ್ಣವರಿದ್ದಾಗ ಬಂದು ಕೇಳಿದ್ರು ಎಕ್ಸೆಪ್ಟ್ ಮಾಡ್ಕೊತಿದ್ದೆ. ಹೋಗ್ಲಿ, ಆ ಅಮ್ಮ ಬದುಕಿತ್ತಲ್ಲ, ಅವಾಗ ಬಂದು ನನಗೆ ಅವಳು ಬೇಡ ನೀವು ಬೇಕು ಅಂತಂದೇಳಿ ಹೇಳಿದ್ರು ನಾನು ಎಕ್ಸೆಪ್ಟ್ ಮಾಡ್ಕೊತಿದ್ದೆ. ಆದ್ರೆ ಇವಾಗ ಯಾರು ಇಲ್ಲ, ದಿಕ್ಕು ದೆಸೆ ಇಲ್ದಂಗೆ ಆಗ್ತೈತಿ ಅಂತಂದೇಳಿ ನಮ್ಮ ಹತ್ರ ಬರಬೇಕು ಅಂತಂದೇಳಿ ನೋಡಕತ್ತಾನಲ್ಲ ಆ ನಿನ್ ಗಂಡ, ಸ್ವಾರ್ಥ ಗಂಡ.
ಅವನು ನಮ್ಮ ಜೊತೆಗೆ ಬಂದು ಇರಬೇಕಾಗಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ವೇಟ್ ಆ್ಯಂಡ್ ವಾಚ್. ಅವ್ನಿಗೆ ಟಕ್ಕರ್ ಕೊಡೋ ಥರ ನಮ್ಮ ಮಗ ಬೆಳೆಯಕತ್ತಾನ, ನೀನೇನು ಟೆನ್ಷನ್ ತಗೋಬೇಡ. ಅದನ್ನೆಲ್ಲ ನೋಡು, ಬುದ್ಧಿ ಕಲಿಸ್ಬೇಕಲ್ಲ ಅವನಿಗೆ. ಅಯ್ಯೋ ಏನು ಮಾಡಕತ್ತೀವೋ ಅಭಿ ನೀನು? ಈ ಅಭಿ ಯಾವತ್ತು ಯಾರಿಗೂ ಏನು ಹೇಳಿ ಮಾಡೋದಿಲ್ಲ, ಮಾಡಿ ತೋರಿಸಿ ಆಮೇಲೆ ಹೇಳ್ತಾನೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಇರಮ್ಮ, ವೇಟ್ ಮಾಡು. ಅವ್ನಿಗೂ ಒಂದು ಸ್ವಲ್ಪ ಫ್ಯಾಮಿಲಿ ಅಂದ್ರೇನು, ಮಗ ಮಗಳು ಹೆಂಡತಿ ಅಂದ್ರೇನು ಅನ್ನೋದು ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕಲ್ಲ. ಅಂದ್ರೆ ಆಮೇಲೆ ಅವ್ರ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿದ್ರೆ ನೀವು ಒಪ್ಕೊಂತೀಯಾ? ನಿನ್ನ ಗಂಡನ ಆ ರೀತಿ ಸರಳ ಅಂತ ತಿಳ್ಕೊಳಕ್ ಹೋಗ್ಬೇಡ. ನೋಡೋಣ, ನಾನು ಬರ್ತೀನಿ. ಬೇಗ ಊಟಕ್ಕೆ ಹಾಕು. ಸರಿ, ಸಂಜುನ್ ಕರ್ಕೊಂಬಾ. ಸರಿ, ಸಂಜುನ್ ಕರ್ಕೊಂಬರ್ತೀನಿ. 3 ಜನ ಸೇರಿ ಊಟ ಮಾಡೋಣ ಅಂತ. ಆಮೇಲೆ ಇದೆ ಲಾಸ್ಟ್ ನೋಡಮ್ಮ, ಇನ್ನೊಮ್ಮೆ ಅವ್ರ ಈ ಮನೆಗೆ ಬರ್ಕೂಡದು ಅಷ್ಟೇ. ಇದೊಂದು ಹುಡುಗ ಮೂಗಿನ ತುದಿ ಮೇಲೆ ಸಿಟ್ಟು, ಪ್ರೀತಿ ಮಾಡೋಕ್ಕೂ ಸೈ, ಸಿಟ್ಟು ಮಾಡ್ಕೊಳಕ್ಕೂ ಸೈ. ಈ ಅಪ್ಪ ಮಗನ ನಡುವ ನಾನು ಸ್ಯಾಂಡ್ವಿಚ್ ಆಗಾಕತ್ತೇನೆ. ಆದರೂ ನಮ್ಮ ಅಭಿ ಹೇಳೋದ್ರೊಳಗಡೆ ಏನೂ ತಪ್ಪಿಲ್ಲ. ಈಗೆಲ್ಲ ಕ್ಷಮಿಸು ಅಂತ ಬರ್ತಾರೆ. ಹೆಂಡತಿಯಾಗಿ ನಾನು ಕ್ಷಮಿಸ್ಬೋದು, ಮಗ ಆಗಿ ಅಪ್ಪನ ಕ್ಷಮಿಸ್ತಾನ? ದೇವ್ರೇ, ಇದಿನ್ನೂ ಎಲ್ಲಿಗೆ ಹೋಗಿ ನಿಲ್ತೈತೋ.